ದೊಡ್ಡದು, ಆಸ್ತಿ ದೊಡ್ಡದಲ್ಲ ಆರೋಗ್ಯ ದೊಡ್ಡದು, ಸನ್ಮಾನ ದೊಡ್ಡದಲ್ಲ ಸಂಸ್ಕಾರ ದೊಡ್ಡದು, ಹಣ ದೊಡ್ಡದಲ್ಲ ಗುಣ ದೊಡ್ಡದು, ಮನೆ ದೊಡ್ಡದಲ್ಲ ಮನ ದೊಡ್ಡದು, ವಿದ್ಯೆ ದೊಡ್ಡದಲ್ಲ ಅನುಭವ ದೊಡ್ಡದು ಎಂಬಂತೆ ಡಾಕ್ಟರ್ ಪಾಗು ಹಳಗಟ್ಟಿ ಫಕೀರಪ್ಪ ಗುರುಬಸಪ್ಪ ಹಳಹಟ್ಟಿಯವರ ವಚನ ಸಂಶೋಧನೆ ಹಾಗೂ ವಚನ ಸಾಹಿತ್ಯದಲ್ಲಿ ಆರೋಗ್ಯ ಎಂಬ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪುಸ್ತಕದ ಪುಟದೊಳಗೆ ಸ್ಫುಟವಾಗಿ ಬರೆಸಿ ಜ್ಞಾನ ದೀವಿಗೆ ಬೆಳಗಿಸಿ ಬದುಕಿನಲ್ಲಿ ದಿಟ್ಟವಾಗಿ ನಡೆಯುವಂತೆ ಹರಸಿ ಆರೈಸಿದ ನನ್ನ ಪ್ರೀತಿಯ ಗುರುಗಳಾದಂತಹ ಶ್ರೀಯುತ ಚಂದ್ರೇಗೌಡರು ಸರ್. ನಾನು ಈ ಶಾಲೆಯ 33 ವರ್ಷದ ಹಿಂದಿನ ವಿದ್ಯಾರ್ಥಿ. ಆವಾಗ ನಮ್ಮ ಸರ್ ನನಗೆ ಸರ್ ಆಗಿದ್ರು. ಇವಾಗ ಮಕ್ಕಳು ಸರ್ ಕೂತಿದ್ರು ಗಲಾಟೆ ಮಾಡ್ತಿದ್ದೀರಾ, ಆದರೆ ನಾವು ಅವಾಗ ತುಂಬ ಅಂದರೆ ತುಂಬ ಭಯ ಪಡ್ತಿದ್ದು. ಅವ್ರು ತುಂಬ ಸಿಟ್ಟು ಇತ್ತು, ಆದರೆ ಇವಾಗ ಇಲ್ಲ ಅನ್ಕೋತೀನಿ ಆ ಸಿಟ್ಟು. ಮತ್ತೆ ನಾನು ಕೋನೂರಿನಿಂದ ಒಬ್ಬಳೇ ಬರ್ತಿದ್ದೆ ಈ ಶಾಲೆಗೆ. ನಮ್ಮ ಸರ್ ದಿನ ನನ್ನನ್ನು ಬೈಕಲ್ಲಿ ಕರ್ಕೊಂಡು ಬರೋರು. ನನ್ನ ಫ್ರೆಂಡ್ಸ್ ಎಲ್ಲ ಕೇಳೋರು, ಹೆಂಗೆ ಚಂದ್ರೇಗೌಡರು ಮಾಸ್ಟರ್ ಅಷ್ಟು ಸಿಟ್ಟು ಮಾಡ್ತಾರೆ, ಅಷ್ಟು ಹೊಡಿತಾರೆ, ನೀನು ಹೆಂಗೆ ಕರ್ಕೊಬರ್ತಾರೆ ಅಂತ. ನಾನು ಅವತ್ತು ಆ ದಿನ ನಾನು ಮಕ್ಕಳಿಗೆ ಅವ್ರಿಗೆ ಹೇಳಿದ್ದೆ, ನನ್ನ ಫ್ರೆಂಡ್ಸ್ಗಳಿಗೆ, ನಾನು ಅವ್ರ ಮಗಳು, ಅದಕ್ಕೆ ನನಗೆ ಹೊಡೆಯಲ್ಲ ಅಂತ. ಆದರೆ ಅವರು ನನ್ನನ್ನು ಇವತ್ತು ಸಹ ಮಗಳ ಥರನೇ ನೋಡ್ತಾರೆ. ನನಗೂ ಅದೇ ಅಭಿಮಾನ ಇದೆ. ನನ್ನ ತಂದೆ ಅಥವಾ ಅವರ ಮಿಸಸ್ ಇದ್ದಾರೆ, ಅವರೂ ಅಷ್ಟೇ. ಮತ್ತು ಇಲ್ಲಿದ್ದ ಎಲ್ಲ ಸರ್ಗಳು ನಮಗೆ ಅವಾಗಿಂದ ಈ ಸ್ಕೂಲು ಅಂದರೆ ತುಂಬ ಅಭಿಮಾನ. ನನಗಿವತ್ತು ಈ ಸ್ಕೂಲಿಗೆ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಅಂತಹ ಸರ್ರಿಗೆ ನಾನು ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಡಲು ಬಂದಿರುವಂತಹ ಶ್ರೀಮತಿ ತೀರ್ಥಕುಮಾರಿ ಮೇಡಮ್ ರವರು, ಅದೇ ರೀತಿ ಮಾತಿನ ಚತುರರು, ಸಮಾಜ ಸಾಹಿತ್ಯ ಪರಿಷತ್ತಿನಲ್ಲಿ ನನಗೊಂದು ಸ್ಥಾನವನ್ನು ನೀಡಿ ಸಕಲ ಕಲ ವಲ್ಲಭ ಅಂತಲೇ ಅವರನ್ನ ಹೇಳ್ಬೋದು. ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಪತ್ರಕರ್ತರು ಆಗಿರುವಂತಹ ಆಲಪ್ಪಣ್ಣನವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಗಿ ನಮ್ಮ ಶಾಲೆಗೆ ನನ್ನನ್ನು ಕರೆಸಿ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಿರುವಂತಹ ನನ್ನ ಪ್ರೀತಿಯ ಕದಳಿ ಮಹಿಳಾ ವೇದಿಕೆ ತಾಲೂಕು ಇದರ ಅಧ್ಯಕ್ಷರಾದಂತಹ ರೇಖಕ್ಕನವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಗೌರವಾಧ್ಯಕ್ಷರು, ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ವಕೀಲರು ಮತ್ತು ನಮ್ಮೆಲ್ಲರ ಏಳಿಗೆಯ ಗುರು ಅಂತಲೇ ಹೇಳ್ಬೋದು, ಲಿಂಗರಾಜ್ ಸರ್ ಆಗಮಿಸಿದ್ದಾರೆ.